ಈಗಾಗಲೇ ನಮ್ಮ ಪಕ್ಷದವರು ಮಾತ್ರವಲ್ಲ, ಸಾಕಷ್ಟು ಈ ಒಂದು ಅಧ್ಯಯನ ಮಾಡ್ತಕ್ಕಂಥ ತಜ್ಞರೇನಿದ್ದಾರೆ, ಈ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದು ಪಕ್ಷಕ್ಕೆ ಅನುಕೂಲಿಸಬೇಕು ಅನ್ನುವಂಥ ಮನೋಭಾವದವರು, ಆದ್ದರಿಂದ ಇವು ಸತ್ಯವಾದದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾವಂತೂ ಇದನ್ನು ನಂಬೋದಿಲ್ಲ. ಒಂದನೇದ್ದು. ಎರಡನೇದ್ದು, ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ. ಗಣರಾಜ್ಯಕ್ಕೆ, ಜನತೆಗೆ, ಪ್ರಜಾಪ್ರಭುತ್ವಕ್ಕೆ ಗೆಲುವಾಗ್ತದೆ. ಜನರ ಮನಸ್ಸನ್ನು ಹೀಗೆ ಮ್ಯಾನಿಪುಲೇಟ್ ಮಾಡಿ ತೋರಿಸ್ತಕ್ಕಂಥದ್ದೇನಿದೆ ಎಲ್ಲಿಯೂ ಸಾಧ್ಯ ಇಲ್ಲ. ಯು ಪಿಯಲ್ಲಿ ಒಬ್ಬರು 40 ಸೀಟ್ ತೋರಿಸ್ತಾರೆ, ಒಬ್ಬರು 2, 3, 4 ತೋರಿಸ್ತಾರೆ. ಕರ್ನಾಟಕದೊಳಗೆ 3, 4 ತೋರಿಸ್ತಾರೆ. ನಾವು 16 ಅಂಕಿ ದಾಟಿ ಹೋಗ್ತೇವೆ ಅನ್ನೋದು ಅದು ಜನರ ನಾಡಿ ಮಿಡಿತ. ಆದ್ದರಿಂದ ಈ ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ, ಜನಮನ್ನಣೆಗೆ, ಜನ ಅಭಿಪ್ರಾಯಕ್ಕೆ ಗೆಲುವಾಗ್ತದೆ. ರಾಜೀನಾಮೆ ಪಡೆಯೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ಸಲಹೆ ಸರ್ ಸಿಎಂಗೆ ಸಚಿವರಿಂದ? ಹಲವಾರು ವಿಷಯಗಳನ್ನು ನಿನ್ನೆ ಹಿರಿಯ ಮಂತ್ರಿಗಳ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ನಾಗೇಂದ್ರ ಅವರ ವಿಷಯವೂ ಸಹಿತ ಒಂದು ಚರ್ಚೆ ಬಂದಿತ್ತು. ಅದ್ರ ಬಗ್ಗೆ ತಾವು ಕಾದು ನೋಡಿ. ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ತಾವು ನಮ್ಮ ಪಕ್ಷದ ನಿರ್ಣಯವನ್ನು, ನಮ್ಮ ನಾಯಕರ ನಿರ್ಣಯಗಳನ್ನು ಕಾದು ನೋಡಬೇಕು. ಸಿಎಂಗೆ ತೀರ್ಮಾನ ತಗೊಳ್ಳೋ ಅಧಿಕಾರ ಕೊಟ್ಟಿದ್ದಾರೆ. ಹೌದು, ಸಿ ಎಮ್ ಅವರು, DCM ಅವರು, ಹೈಕಮಾಂಡ್ನವರು ಅವರೆಲ್ಲ ಚರ್ಚೆ ಮಾಡಿ ಏನು ಅಭಿಪ್ರಾಯಗಳನ್ನು ಅವರು ತೆಗೆದುಕೊಂಡಿದ್ದಾರೆ, ಆ ಹಿನ್ನೆಲೆಯೊಳಗೆ ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೋತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.